ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಸ್ಯಾಲರಿಗಳು ಹೇಗೆ ಚೇಂಜಸ್ ಆಗುತ್ತೆ, ಹೇಗೆ ನಿಮ್ಮ ಸ್ಯಾಲರಿಯ ನ್ಯೂ ಬೇಸಿಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಕಂಪ್ಲೀಟ್ ಡೀಟೇಲನ್ನು ನಾನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆಸ್ ಪರ್ 7th ಪೇ ಕಮಿಷನ್ ಸ್ಯಾಲರಿ ಕ್ಯಾಲ್ಕುಲೇಷನ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಮೊದಲನೇ ಕಾಲಮ್ನಲ್ಲಿ ಬೇಸಿಕ್ ಪೇ, ಓಕೆ, ಅದಾದ ಮೇಲೆ ಅಮೌಂಟ್ ಇದೆ, ಪೆನ್ಷನ್ ಇದೆ, ಮತ್ತು ಪರ್ಸಂಟೇಜ್. ಸೊ ಆ್ಯಕ್ಚುಲಿ ಮೊದಲನೇದಾಗಿ ಒಂದು ಎಕ್ಸಾಂಪಲನ್ನು ನಾವು ತಗೊಂಡೋಣ. ಸೊ 38,850 ರೂಪಾಯಿ ಒಂದು ಬೇಸಿಕ್ ಪೇ ಇರುತ್ತೆ 2022 ಜುಲೈ 1ರಂತೆ. ಆ ಒಂದು ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಓಕೆ, ಸೊ 38,000 ರೂಪಾಯಿ, 38,850 ರೂಪಾಯಿ ಒಂದು ಬೇಸಿಕ್ ಪೇ ಇರುತ್ತೆ ರಾಜ್ಯ ಸರ್ಕಾರಿ ನೌಕರರ. ಈ ಒಂದು ಬೇಸಿಕ್ ಪೇಗೆ 2022ರಲ್ಲಿ ಇದ್ದಂತಹ 31% DA ಅನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ DA ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀವು ನೋಡ್ಬೋದು. ನಿಮಗೆ ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನನ್ನು ನಾವು ಶೇರ್ ಮಾಡಿದ್ದೇವೆ. DA 31% ಹೇಗೆ ತೆಗಿಬೇಕು ನಿಮ್ಮ ಬೇಸಿಕ್ ಪೇಗೆ ಅಂದರೆ, ಬೇಸಿಕ್ ಪೇ 38,850. ಓಕೆ, ಇಲ್ಲಿ ನೋಡಿ, ಬೇಸಿಕ್ ಪೇ 38,850 ಇಂಟು, ಓಕೆ, ಇಂಟು ಸಿಂಬಾಲನ್ನು ಕ್ಲಿಕ್ ಮಾಡಿ 31% ಸಿಂಬಾಲನ್ನು ಮಾಡಿದರೆ ನಿಮಗೆ ಎಷ್ಟಾಗುತ್ತೆ DA ಅನ್ನೋದರ ಬಗ್ಗೆ ಮಾಹಿತಿ ಬರುತ್ತೆ. ಅದೇ ಥರ ಫಿಟ್ಮೆಂಟ್, ನಿಮ್ಮ ಬೇಸಿಕ್ಗೆ ನಿಮ್ಮ ಫಿಟ್ಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ತಾ ಬಂದರೆ, 38,850 ಏನು ಮೂಲ ವೇತನ ಇದೆ ಇಂಟು 27.5% ಸಿಂಬಾಲನ್ನು ಕ್ಲಿಕ್ ಮಾಡಿದರೆ ನಿಮಗೆ ಫಿಟ್ಮೆಂಟ್ ಎಷ್ಟು ಬರುತ್ತೆ. ಈಗ ಬೇಸಿಕ್ ಪೇ ನೋಡಿ, 38,850 ಇದ್ದರೆ ಇದಕ್ಕೆ 27.5% ಫಿಟ್ಮೆಂಟ್ ಮಾಡಿದರೆ 10,684 ರೂಪಾಯಿ ಆಗುತ್ತೆ. ಈ ಥರ ನೀವು ನಿಮ್ಮ ಬೇಸಿಕ್ ಅಮೌಂಟನ್ನು ಈ ಒಂದು ಫಾರ್ಮುಲಾ ಏನಿದೆ ಇಂಟು 31% ಇಂಟು 27.5% ಮಾಡಿದರೆ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಸಿಗುತ್ತೆ. ಸೊ ಈಗ ನಾವು ಒಂದು ಎಕ್ಸಾಂಪಲನ್ನು ನೋಡ್ತಾ ಬಂದರೆ, 38,850 ರೂಪಾಯಿ ಬೇಸಿಕ್ ಪೇ ಇದ್ದರೆ ಇದಕ್ಕೆ 31% DA ಅನ್ನು ನಾವು ಆ್ಯಡಪ್ ಮಾಡ್ತೀವಿ. ಸೊ 31% DA ಆ್ಯಡಪ್ ಮಾಡಿದರೆ 12,044 ರೂಪಾಯಿ ಆಗುತ್ತೆ. ಅದಕ್ಕೆ 27.5% ಫಿಟ್ಮೆಂಟ್, ಈ ಬೇಸಿಕ್ಗೆ 27.5% ಫಿಟ್ಮೆಂಟ್ ತೊಗೊಂಡ್ರೆ 10,684 ರೂಪಾಯಿ ಆಗುತ್ತೆ. ಓಕೆ, ಸೊ ಈಗ ಫಿಟ್ಮೆಂಟನ್ನು ಸೇರಿಸಿ ಟೋಟಲ್ ಆಗಿ ನಮಗೆ ಅಮೌಂಟ್ ಆಗುವುದು 61,578 ರೂಪಾಯಿ. ಈ 61,578 ರೂಪಾಯಿ ಇದಕ್ಕೆ ಮೇಲಿನ, ಓಕೆ, ಸಮನಾಗಿರುವ ವೇತನ ಶ್ರೇಣಿ ಎಷ್ಟಾಗುತ್ತೆ ಅಂದರೆ 62,800 ರೂಪಾಯಿ ಈ ಒಂದು ಹೊಸ ಬೇಸಿಕ್ ಆಗಿರುತ್ತೆ. ಇದೇ ಥರ ಪೆನ್ಷನ್, ಓಕೆ, ಪೆನ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಬಂದರೆ, ಸೊ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು, ಈ 62,800 ನಿಮ್ಮ ಕೊನೆಯ, ಓಕೆ, ಪೇಮೆಂಟ್ ಆಗಿದ್ದಲ್ಲಿ ಒಂದು ನಿಮ್ಮ ಕೊನೆಯ ಸ್ಯಾಲ್ರಿ ಏನಿದೆ 62,800 ರೂಪಾಯಿ ಇದ್ದರೆ, ಈಗ ಪೆನ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನಾನು. ಸೊ 62,800 ರೂಪಾಯಿ ನಿಮ್ಮ ಕೊನೆಯ ಡ್ರಾ ಮಾಡಿರುವ ಸ್ಯಾಲ್ರಿ ಇದ್ದರೆ, ಸೊ 50% ಎಷ್ಟಾಗುತ್ತೆ, 31,400 ರೂಪಾಯಿ ಆಗುತ್ತೆ. ಓಕೆ, ಈಗ 30% ಮಾಡ್ತಾ ಬಂದರೆ 18,840 ರೂಪಾಯಿ ಆಗುತ್ತೆ. ಇದಕ್ಕೆ 31% DA, 27.5% ಫಿಟ್ಮೆಂಟ್, ಇದನ್ನು ಆ್ಯಡಪ್ ಮಾಡಿದರೆ ಟೋಟಲ್ ಆಗಿ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ 50% ಏನು ಸ್ಯಾಲ್ರಿ ಏನಿರುತ್ತೆ ಅದರ ನಿಮ್ಮ ಫುಲ್ ಲಾಸ್ಟ್ ಡ್ರಾನ್ ಮಾಡಿರುವ ಸ್ಯಾಲ್ರಿಯ 50% ಕುಟುಂಬ ವೇತನ ಆಗಿರುತ್ತೆ. ಸೊ 30% ಕುಟುಂಬ ನಿವೃತ್ತಿ ವೇತನ ಆಗಿರುತ್ತೆ ವೀಕ್ಷಕರೇ. ಓಕೆ, ನಿಮ್ಮ ಲಾಸ್ಟ್ ಸ್ಯಾಲ್ರಿ ಏನಿರುತ್ತೆ ಅದರದ ಅರ್ಧ ಸ್ಯಾಲ್ರಿ ಸರ್ಕಾರಿ ನೌಕರರು ಜೀವಂತವಾಗಿದ್ದರೆ ಅವರಿಗೆ 50% ಬರುತ್ತೆ, ಅಥವಾ ಕುಟುಂಬ ನಿವೃತ್ತಿ ವೇತನ ಇದ್ದರೆ ಅವರಿಗೆ 30% ಕೊಡ್ತಾರೆ. ಇದೇ ಥರ ಅದಕ್ಕೆ 31% DA ಮತ್ತು 27.5% ಫಿಟ್ಮೆಂಟ್ ಆ್ಯಡ್ ಮಾಡಿದರೆ ನಿಮ್ಗೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಟೋಟಲ್ ಲೆಕ್ಕ ಸಿಗುತ್ತೆ. ಸೊ ಇದೇ ಇವತ್ತಿನ ಈ ವಿಡಿಯೋ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.